परिवहन विभाग में कार्यरत आरटीओ अधिकारी बीदर को बीदर जिले से अन्य स्थान पर स्थानांतरित करने की मांग को लेकर नम्मा कर्नाटक करक्षण वेदिके के द्वारा अम्बेडकर सर्कल से जिला कलेक्टर कार्यालय तक विशाल विरोध प्रदर्शन किया गया तथा माननीय जिला कलेक्टर के माध्यम से माननीय परिवहन एवं सड़क सुरक्षा आयुक्त को एक निवेदन प्रस्तुत किया गया। इस विरोध प्रदर्शन में नम्मा कर्नाटक करक्षण वेदिके के जिला अध्यक्ष BL मार्टिन, उपाध्यक्ष सतीश उपाध्याय, जिला महासचिव गणपति कमठाना, जिला सचिव अब्राम नोज, युवा इकाई के अध्यक्ष मोजेस निरंकार और अन्य उपस्थित थे। न्यूज कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक कीजिए, शेयर और सब्सक्राइब कीजिए। ನನ್ನ ಹೆಸರು ಮಾರ್ಟಿನ್ ಮಾಸ್ ಅಂತ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ಇವತ್ತು ಪ್ರತಿಭಟನೆ ಮಾಡೋ ಉದ್ದೇಶ ಕುರಿತು ಏನಂದ್ರೆ, ಬೀದರ್ ಜಿಲ್ಲಾ RTO ಅಧಿಕಾರಿ ಏನಿದ್ದಾರೆ GK ಬಿರಾದರ್ ಅಂಥೇಳಿ ಭಾಳ ಭ್ರಷ್ಟ ಅಧಿಕಾರಿ ಅವರು ಬಂದಾಗಿನಿಂದ ಸಾಕಷ್ಟು ಕಚೇರಿಯಲ್ಲಿ ಅವ್ಯವಹಾರಗಳು ನಡೀತಾ ಇದ್ದಾವೆ. ಆಯಿತು, ಡ್ರೈವಿಂಗ್ ಸ್ಕೂಲ್ದು ರೀತಿ ನಿಯಮಗಳು ಏನದ ಅಂದ್ರೆ, ಅದು ಇಲ್ಲಿ ಬೀದರಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಯಾವುದೂ ಡ್ರೈವಿಂಗ್ ಮೋಟರ್ ವೆಹಿಕಲ್ ಸ್ಕೂಲ್ಗಳು ನಡೀತಾ ಇಲ್ಲ. ಒಂದು ಡ್ರೈವಿಂಗ್ ಸ್ಕೂಲ್ ಬೀದರ್ ಜಿಲ್ಲೆಯಲ್ಲಿ ನಡೆಯಬೇಕಾದರೆ 2 ಎಕರೆದಲ್ಲಿ 4 ಚಕ್ರ ವಾಹನ, ಉದಾಹರಣೆ ಕಾರ್ ನಡೆಸ್ಲಿಕ್ಕೆ ಡ್ರೈವಿಂಗ್ ಸ್ಕೂಲ್ದು ಮತ್ತು ದ್ವಿಚಕ್ರ ಕಲಿಸ್ಬೇಕಾದ್ರೆ 1 ಎಕರೆಯಲ್ಲಿ ಸ್ಥಳ ಬೇಕಂತ ಹೇಳದ. ಮತ್ತೇನದ ಅಂದ್ರೆ 3 ಕೋಣೆ ಬೇಕು ಒಂದು ಡ್ರೈವಿಂಗ್ ಸ್ಕೂಲ್ ಇರಬೇಕಾದ್ರೆ. ಒಂದು ಆಫೀಸ್ ಅಂಥೇಳಿ, ಒಂದು ಮಿಷನರಿ ಕಾರಿಂದ ಯಾವ ಭಾಗದ ಪಾರ್ಟ್ಸ್ಗಳು ಇರ್ತಾವೆ ಅಂಥೇಳಿ ಎಕ್ಸ್ಪ್ಲೇನ್ ಮಾಡೋಕೆ ಒಂದು ಬೇಕು. ಟೋಟಲ್ 3 ಬೇಕು ಇದ್ರಾಗ. ಅದಕ್ಕೆ ಏನದ ಅಂದ್ರೆ, ಇಲ್ಲಿ ಆ ರೀತಿ ಏನೂ ಇಲ್ಲದೇನು ಇವತ್ತು ನಮ್ಮಲ್ಲಿ ಬೀದರ್ RTO ಅಧಿಕಾರಿಗಳು ಏನು ಮಾಡತ್ತಾರ ಅಂದ್ರೆ, ಅವ್ರಿಗೆ ಇನ್ವಾಲ್ವ್ ಮಾಡ್ಕೊಳ್ಳತ್ತಾರ. ಸರ್ಕಾರ ಮಾರ್ಗಸೂಚಿ ಏನದ ಅಂತಂದ್ರೆ 8x10 3 ಕೋಣೆಗಳು ಇರಬೇಕು. ಒಂದು ಕ್ಲಾಸ್ ರೂಮ್, ಅವ್ರಿಗೆ ಕ್ಲಾಸ್ ತೊಗೊಳಕ್ಕೆ ಯಾವ ಸೂಚನೆಗಳು ಕೊಡ್ಲಾಕ ಸಲಹೆ ಎಲ್ಲ, ಒಂದು ಆಫೀಸ್ ರೂಮು, ಒಂದು ವಾಹನ, ಸಂಪೂರ್ಣ ಮಷಿನ್ಗಳ ಬಗ್ಗೆ ತರಬೇತಿ ನೀಡೋಕೆ ಸಂಪೂರ್ಣ. ಮತ್ತು ಇವರು ಡ್ರೈವಿಂಗ್ ಸ್ಕೂಲ್ದವ್ರು ಏನು ಮಾಡ್ತಾರೆ ಅಂದ್ರೆ, 30 ದಿನ ಅವ್ರಿಗೆ ಯಾರಿಗೂ ಕಲಿಸ್ತಾ ಇಲ್ಲ. ಮತ್ತು ಅವ್ರ ಹಾಜರಾತಿನೂ ಏನು ತೊಗೋತಾ ಇಲ್ಲ. ಮತ್ತು ನಡು ರಸ್ತೆಯಲ್ಲಿ ಅವ್ರಿಗೆ ಡ್ರೈವಿಂಗ್ ಕಲಿಸ್ತಾ ಇದ್ದಾರೆ ಎಲ್ಲ ಮೋಟರ್ ಸ್ಕೂಲ್ದವರೆಲ್ಲ. ನಡು ರಸ್ತೆಯಲ್ಲಿ ಕಲಿಸಿದ್ರೆ ಏನಾಯ್ತು, ಅವ್ರಿಗೆ ಜೀವಕ್ಕೆ ತೊಂದರೆ ಆಗ್ಲತ್ತದ. ಕೆಲವೊಂದು RTO ಬ್ರೋಕರ್ಗಳು ಇದ್ದರು, RTOದವ್ರು ಏನು ಮಾಡ್ತಾರೆ, ಕೆಲವೊಂದು ಬ್ರೋಕರ್ಗಳು ಇದ್ದರು ಅಷ್ಟೇ ಅವ್ರು ಕೆಲಸ ಕಾರ್ಯಗಳು ಮಾಡಿಕೊಡ್ತಾ ಇದ್ದಾರೆ. ನೇರವಾಗಿ ಯಾರು ಹೋಗ್ತಾರೆ, ಬಡವರು ಸಾರ್ವಜನಿಕರು ಅವ್ರ ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ. ಏಜೆಂಟ್ ಬ್ರೋಕರ್ ಜಾಸ್ತಿ ಎಲ್ಲಿದೆ, ಬ್ರೋಕರ್ ಯಾರು ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾರೆ, ಬ್ರೋಕರ್ ಥ್ರೂ ಮುಖಾಂತರ ಹೋದಟ್ಟು ಅವ್ರ ಕೆಲಸ ಕಾರ್ಯಗಳು ಆಯ್ತವೆ. ನೇರವಾಗಿ ಯಾರು ಅರ್ಜಿ ಸಲ್ಲಿಸ್ತಾರೆ ಸಾರ್ವಜನಿಕರು, ಅವ್ರ ಕೆಲಸಗಳು ಆಗ್ತಾಯಿಲ್ಲ, ಅವ್ರದ್ದು ಅರ್ಜಿಗಳೆಲ್ಲ ರಿಜೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರೆ. ಪ್ರಮುಖ ಬೇಡಿಕೆಗಳು ಏನಂದರೆ, ಇವ್ರಿಗೆ 3 ಚಾರ್ಜ್ ಅವ ರೀ. ಬಸ್ ಕಲ್ಯಾಣದ ಒಂದು ಚಾರ್ಜ್ ಅದ, ಹುಮನಾಬಾದ್ ಒಂದು ಚಾರ್ಜ್ ಅದ, ಬೀದರ್ ಒಂದು ಚಾರ್ಜ್ ಅದ. ಅವ್ರ ಪೋಸ್ಟ್ ಆ್ಯಕ್ಚುಲಿ ARTO ಅಂತ ಹೇಳದ. ಅವ್ರು RTO ಚಾರ್ಜ್ ತೊಗೊಂಡು 3 ತಾಲೂಕು ಮಾಡತ್ತಾರ. ಅವ್ರಿಗೆ ಒಂದು ಕಡೆಯೂ ಸರಿಯಾಗಿ ಕೆಲಸ ಮಾಡೋಕೆ ಆಗ್ತಾಯಿಲ್ಲ. 8-9 ಗಂಟೆಗೆ ರಾತ್ರಿ ಬಂದು ಅವ್ರು ಕೆಲಸಗಳು ಮಾಡತ್ತಿದ್ದಾರೆ. ಹಂಗೆ ಅವ್ರಿಗೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬೇಡ, ಯಾಕಂದ್ರೆ 3 ಚಾರ್ಜ್ ಅವ್ರಿಗೆ ಕೆಲಸ ಒತ್ತಡ ಆಗ್ಲತ್ತ. ಹಂಗೆ ಬೀದರ್ ಜಿಲ್ಲೆಯಲ್ಲಿ ಅವ್ರಿಗೆ ತೆಗೆದಾಕಬೇಕು. ಸರ್ಕಾರದ ಸೂಚಿಯಂತೆ ಡ್ರೈವಿಂಗ್ ಸ್ಕೂಲ್ ಕ್ರಮಬದ್ಧವಾಗಿ ಯಾವೂ ನಡೀತಾ ಇಲ್ಲ ಬೀದರಲ್ಲಿ. ಸರ್ಕಾರ ಮಾರ್ಗಸೂಚಿ ಯಾವ ರೀತಿ ನಡಿಬೇಕು. ಬ್ರೋಕರ್ ಹಾವಳಿ ತಡೆಗಟ್ಟಬೇಕು. ಸಾರ್ವಜನಿಕರದ್ದು ಕೆಲವೊಂದು ಅಂಗವಿಕಲರದ್ದು ಕೆಲಸ ಕಾರ್ಯಗಳು ಮಾಡಿಕೊಡ್ತಾ ಇಲ್ಲ. ಅಂಗವಿಕಲರಿಗೊಂದು ಸಪ್ರೇಟ್ ಅವ ರೀ. 15 ವರ್ಷಗಳು ಆಟೋಗಳು ಕಡ್ಡಾಯ ಸ್ಕ್ರ್ಯಾಪ್ ಆಗಬೇಕಂತ ಹೇಳಿ ಅದ ರೀ ಸರ್ಕಾರ ಮಾರ್ಗಸೂಚಿ ಪ್ರಕಾರ. 15 ವರ್ಷದ ಸ್ಕ್ರ್ಯಾಪ್ ಆಗಿಂದ ಮೇಲ್ಪಟ್ಟಿದ್ರು ಅದೇ ರೀತಿ ಆಟೋಗಳು ಇಲ್ಲಿ ಬೀದರ್ನಲ್ಲಿ ಓಡಾಡ್ತಾ ಇದ್ದಾರೆ. ಅವರೇ ಕೊಟ್ಟಾರ ಸ್ಕ್ರ್ಯಾಪ್ ಮಾಡಿ ಅಂತ ಹೇಳಿ ಅನ್ನೋದು ದಾಖಲಾತಿ ನಿಮಗೆ ಕೊಡ್ತೀನಿ. ಸುಮಾರು 500 ಆಟೋಗಳು ಲಿಸ್ಟ್ ಕೊಟ್ಟಾರ. ಆದ್ರೆ 500ದಾಗ ಒಂದು ಮೀಡಿಯಾದವ್ರು ಯಾರು ಹೋದ್ರೆ ಒಂದು 5-6 ಆಟೋ ಹೊಡಿತಾರೆ JCBಲಿಂದ ಹೇಳಿಸಿ. ಆದ್ರೆ ಉಳಿದಿನ ಆಟೋಗಳು ಹೆಂಗಿದ್ದೀನಿ ಹಾಗೆ ಅವ್ರ ಹತ್ರ ಇರ್ತಕ್ಕಂಥ ಕೆಲ ಸಿಬ್ಬಂದಿ, ಕೆಲ ವರ್ಗದವರು ಆ ಆಟೋ ಮಾಲೀಕರ ಹತ್ರ ಹಣ ಪಡೆದು ಮತ್ತು ಅದು ಕಂಟಿನ್ಯೂ ಆಗಿ ನಡೆಸ್ಕೊತಾ ಇದ್ದಾರೆ RTO ಅಧಿಕಾರಿಗಳು. ಅದಕ್ಕೆ ಏನದ ಅಂತಂದ್ರೆ, ಆಟೋ ಸ್ಕ್ರ್ಯಾಪ್ ಮಾಡಿ ಬಿಟ್ಟು ಅವ್ರು ಹೊಸ ತೊಗೋಬೇಕು. ಪ್ರಸ್ತುತ ಅಲ್ಲಿ ಅರುಣ್ ಅಂತಿದ್ದಾರೆ ಒಬ್ಬರು. ಅವ್ರು ಯಾವ ಹುದ್ದೆಯಲ್ಲಿ ಇಲ್ಲ, ಹೋಮ್ ಗಾರ್ಡ್ ಅಂತ ಹೇಳಿರ್ತಾರೆ, ತಿಂಗಳಿಗೆ ಒಂದು ಸರಿ ಇರ್ತಾರೆ, ತೆಗೆದಾಕ್ತಾರೆ. ಅರುಣ್ ನಂಬರಿಗೆ ಅಲ್ಲಿ ಯಾವ ಹುದ್ದೆಲ್ಲ, ಆದರೂ ಅರುಣ್ ನಂಬರಿಗೆ ಅಲ್ಲಿ ಹುದ್ದೆಯಲ್ಲಿ ನಡೆಸ್ತಾ ಇದ್ದಾರೆ ಅವರಿಗೆ. ಮತ್ತು ಇಲ್ಲಿ ಕರ್ನಾಟಕ ರಾಜ್ಯದ ಬಿಟ್ಟು ಹೊರ ರಾಜ್ಯದೇನು ಪಾಂಡಿಚೇರಿ ಇವೆ, ಮಹಾರಾಷ್ಟ್ರ ಇವೆ, ತೆಲಂಗಾಣ ವಾಹನಗಳಿವೆ. ಆ ಪಾಸಿಂಗ್ ವಾಹನಗಳು ಕರ್ನಾಟಕ ರಾಜ್ಯದ ಬೀದರಲ್ಲಿ ಬಹಳವಾಗಿ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಯಾರೂ ಅವ್ರಿಗೆ RTOಗಳು ಹಿಡಿದು ಏನೂ ಕೇಳ್ತಾ ಇಲ್ಲ. ನಮ್ದು ಇದರಿಂದ ಏನಾಗ್ಲತ್ತದ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕ ನಷ್ಟ ಆಗ್ಲತ್ತದ. ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಮತ್ತು ಇವು ಏನವ ಅಂತಂತಂದ್ರೆ 11 ದಿನದ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಿಸಬೇಕು. ಇಲ್ಲಾಂದ್ರೆ ಬೀದಿಗಳು ಇನ್ನೂ ಉಗ್ರ ಹೋರಾಟ ಮಾಡ್ತೇವೆ ಅಂತ ತಿಳಿಸ್ತೀನಿ. ನನ್ನ ಹೆಸರು ಮೋಜಸ್ ನಿರಣಕರ್, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಘಟಕದ ಜಿಲ್ಲಾಧ್ಯಕ್ಷರು. ಇಂದು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆ ಮೂಲಕ ನಾವೇನಂದ್ರೆ ಇವತ್ತು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಬೀದರ್ ಜಿಲ್ಲೆಯಲ್ಲಿ RTO GK ಬಿರಾದರ್ ಅವರು ಭಾಳಷ್ಟು ಏನದಂದ್ರೆ ಭ್ರಷ್ಟದಲ್ಲಿ ತೊಡಗಿದ್ದಾರೆ. ಅವರಿಗೆ ಕೂಡಲೇ ಅವರಿಗೆ ಅಮಾನತುಗೊಳಿಸಬೇಕು. ಮತ್ತು ನಮ್ಮ ಬೀದರ್ ಜಿಲ್ಲೆಗೆ ಏನಂತಂದ್ರೆ ಶಾಂತಿವಾಗಿ ಕಾಪಾಡಬೇಕಂತ ಹೇಳಿ ನಮ್ಮ ಒಂದು
ಮನವಿ ಪತ್ರವನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ. ಸುಮಾರು ವರ್ಷಗಳಿಂದ ಏನದಂತಂದ್ರೆ ಡ್ರೈವಿಂಗ್ ಸ್ಕೂಲ್ಸ್ಗಳು ರಿನ್ಯೂವಲು ಮತ್ತೊಂದು ಏನಾಗಿದೆ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಏನದಂತಂದ್ರೆ ಅವ್ರಿಗೆ ಯಾವ ಥರ ನಾವು ಸರ್ಕಾರದ ಆದೇಶ ನಿಯಮಗಳು ಏನಿದೆ ಪಾಲನೆ ಮಾಡದೆ ಅವರಿಗೆ ಟೂ ವೀಲರ್ ಏನದಂದ್ರೆ 1 ಎಕರೆದಲ್ಲಿ ಮತ್ತು 4 ವೀಲರ್ ಏನದಂದ್ರೆ 2 ಎಕರೆದಲ್ಲಿ ಅವರಿಗೆ ತರಬೇತಿ ಕೊಡ್ಬೇಕಂತೇಳಿ ಸರ್ಕ್ಯುಲರ್ ಇದೆ. ಅದರಲ್ಲಿ ಅವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅವರು ಎಲ್ಲಿ ನಡು ರಸ್ತೆಯಲ್ಲಿ ಏನದಂತಂದ್ರೆ ಡ್ರೈವಿಂಗನ್ನು ಕಲಿಸ್ತಾ ಇದ್ದಾರೆ. ಹಾಗಾಗಿ ಭಾಳಷ್ಟು ಏನದ ನಮ್ಮ ಬೀದರ್ ಜಿಲ್ಲೆ ಜನತೆ ಎಲ್ಲರೂ ಏನದಂತಂದ್ರೆ ಒಂದು ಆಕ್ಸಿಡೆಂಟಲ್ಲಾಗಲಿ ಅದರೊಳಗಲಿ ಮತ್ತೊಂದರಲ್ಲಾಗಿ ಏನದಂತಂದ್ರೆ ಭಾಳಷ್ಟು ಏನದಂದ್ರೆ ಅವರಿಗೆ ಹಾನಿ ಉಂಟಾಗ್ತಾ ಇದೆ. ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಏನದಂತಂದ್ರೆ ಒಂದು ಯಾರಾದರೂ ಸಾರ್ವಜನಿಕರು ಯಾವುದೂ ಕೆಲಸ ಮಾಡ್ತಾಯಿಲ್ಲ. ಅವರು ಏನಂತಂದರೆ ಅವ್ರದ್ದೇ ಆದಂಥ ಒಂದು ಕೋಡ್ವರ್ಡ್ ಆಗಿದೆ. ಆ ಕೋಡ್ವರ್ಡ್ ಇದ್ದರೆ ಮಾತ್ರ ಅವ್ರು ಏನದಂತಂದ್ರೆ ನಮ್ಗೆ ಡ್ರೈವಿಂಗ್ ಲೈಸೆನ್ಸನ್ನು ಅನುಮತಿಯನ್ನು ಕೊಡ್ತಾರೆ, ಇಲ್ಲವಾದರೆ ಏನದಂದರೆ ರಿಜೆಕ್ಟ್ ಮಾಡಿಬಿಡ್ತಾರೆ. ಹೀಗಾಗಿ ಬಹಳಷ್ಟು ಬ್ರೋಕರ್ ಒಂದು ಹಾವಳಿಯನ್ನು ಉಂಟಾಗಿದೆ. ಹೀಗಾಗಿ ಏನದಂತಂದ್ರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಬೀದರ್ ಜನರಿಗೆ ಏನದಂದ್ರೆ ಒಂದು ಶಾಂತಿಯುತವಾಗಿ ಎಲ್ಲರೂ ಒಂದು ಯಾವುದೇ ಒಂದು ಸರ್ಕಾರಿ ಕೆಲಸದಲ್ಲಿ ಹೋಗಿ ನಮ್ಮ ಖುದ್ದಾಗಿ ನಾವು ಒಂದು DL ಅನ್ನು ಪಡ್ಕೊಳ್ಳೋದಾಗಿರಲಿ ಮತ್ತು ಟ್ರೈನಿಂಗ್ ತರಬೇತಿ ಒಂದು ಕೇಂದ್ರವನ್ನು ನಡೆಸುವಂಥದ್ದಾಗಿರಲಿ ಅಂತಂತ ಹೇಳಿ ನಮ್ಮ ಒಂದು ಬೇಡಿಕೆ ಇದೆ. ನಾವು ಮುಂದೆ 11 ದಿವಸ ನಾವು ಏನದಂತಂದ್ರೆ ಟೈಮ್ ಕೊಟ್ಟಿದ್ದೀವಿ. 11 ದಿವಸ ಒಳಗೆ ಏನದಂತಂದ್ರೆ ನಮ್ಗೆ ಯಾವುದೇ ರೀತಿಯ ಇದು ನಮಗೆ ಸ್ಪಂದಿಸಿಲ್ಲ ಅಂತಂದರೆ ನಾವು ಇನ್ನೂ ಬೀದಿಗಿಳಿದು ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಾವು RTO ಕಚೇರಿ ಎದುರುಗಡೆ ನಾವು ಏನದಂದ್ರೆ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.